ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕುಮಾರ್ ಶೆಟ್ಟಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಈಗ ಕಾಫಿ ಔಟನ್ ಮಾಡೋದು ತೋರಿಸ್ತೀನಿ ನಿಮಗೆ. ಇವಾಗ ಎಂಟಿ ಕ್ರೇಟ್ ಇಡಬೇಕು. ಎಂಟಿ ಫುಲ್ಲಾಗಿ 500 ಗ್ರಾಮ್ಸ್ ಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ 500 ಗ್ರಾಮ್ನ ಇಟ್ಟು ತೂಗಬೇಕು ಝೀರೋದಲ್ಲಿ. ತೂಕ ಆಗ್ತಾಯಿದೆ. ತೂಕ ಆಗಿದೆ ಆಲ್ರೆಡಿ. ಈಗ 500 ಗ್ರಾಮು ಅದನ್ನ ತಗೊಂಡು ನಾವು ಮಿಷಿನ್ಗೆ ಹಾಕಬೇಕು. ಮಿಷಿನ್ಗೆ ಹಾಕಿದ್ಮೇಲೆ ಅದು ರೊಟೇಟ್ ಆಗಬೇಕು. ರೊಟೇಟ್ ಆಗಿ ಒಂದು 5ರಿಂದ 10 ನಿಮಿಷ ಒಳಗಡೆ ಬೇಳೆ ಆಗುತ್ತೆ. ಬೇಳೆ ಆಗಿ ಔಟನ್ ಚೆಕ್ ಮಾಡ್ಬೋದು. ರೊಟೇಟ್ ಆಗ್ತಾಯಿದೆ ಫ್ರೆಂಡ್ಸ್. ಇದೇ ಔಟನ್ ಮಿಷಿನ್. ಐದು ನಿಮಿಷ ಮೇಲೆ ಆಗಿದೆ. ಈಗ ತೆಗೆಯೋಣ. ಇದು ಮೇಲೆ ತೆಗೆದು ಅದು ಬೇಳೆನ ಸಡನ್ ತೆಗಿಯೋಕ್ಕಾಗಲ್ಲ. ಸಡನ್ ತೆಗೆದ್ರೆ ಫುಲ್ ಬಂದುಬಿಡ್ತದೆ, ಸಿಪ್ಪೆ ಸೇರಿ ಬರುತ್ತೆ. ಮೇಲೆ ತೆಗೆದ್ರೆ ಸಾಕು. ಫಸ್ಟ್ ಅದೆಲ್ಲ ಆಗಿದೆ. ಫಸ್ಟ್ ಈ ಕಡೆ ಒಂದು ಓಪನ್ ಮಾಡಿದ್ರೆ ಈ ಕಡೆ ಸ್ವಲ್ಪ ಇರುತ್ತೆ ಬೇಳೆ. ಈ ಕಡೆ ನೋಡಿ ಅದನ್ನ ಮೆಲ್ಲ ತೆಗೆದು ಅಷ್ಟೇ ಅದು ಕ್ಲೀನ್ ಮಾಡಬೇಕು. ಸ್ವಲ್ಪ ಮರದಲ್ಲಿ ಹಾಕಿ ಕ್ಲೀನ್ ಮಾಡಿ ಆ ಕ್ರೇಟಲ್ಲಿರೋದನ್ನ ಮರಕ್ಕೂ ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲೂ ಸಿಪ್ಪೆ ಇರುತ್ತೆ, 1-2 ಸುಮಾರು ಇರುತ್ತೆ. ಕ್ಲೀನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಬನ್ನಿ ಈಗ ಔಟನ್ ನೋಡೋಣ ಎಷ್ಟು ಬಂದಿದೆ ಅಂತ. ಝೀರೋದಲ್ಲಿ ವೇ ಮಾಡಬೇಕು. ಮಾಡಿದ ನಂತರ 28.4 ಬಂದಿದೆ. ಈಗ ಮಾಯ್ಶ್ಚರ್ ನೋಡಬೇಕು. ಒಂದು 150 ಗ್ರಾಮ್ ತಗೊಂಡು ಮಾಯ್ಶ್ಚರ್ನ ವೇ ಮಾಡಿ ಇದು ಮಾಯ್ಶ್ಚರ್ ಮಿಷಿನಿಗೆ ಹಾಕಿ ನಂತರ ಸ್ವಲ್ಪ ಲೆವೆಲ್ ಮಾಡ್ಕೋಬೇಕು. ಔಟನ್ ಫುಲ್ ಎಲ್ಲ ಒಳಗಡೆ ಹೋಗ್ಬೇಕು. ನಂತರ ಪ್ಲಸ್ 1 ನೋಡಿದ್ರೆ ಅದು ನಮಗೆ ಮಾಯ್ಶ್ಚರ್ ತೋರಿಸ್ದೆ. 20.3 ಬಂತು. ಮಾಯ್ಶ್ಚರ್ ಜಾಸ್ತಿನೇ ಇದೆ ಫ್ರೆಂಡ್ಸ್. ಇದು ಔಟನ್ನು ಮತ್ತು ಮಾಯ್ಶ್ಚರ್ ಚೆಕ್ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಲವ್ ಯು ಆಲ್ ಗಾಯ್ಸ್.